ಕಾಲೇಜಿನಿಂದ ವೃದ್ಧಾಶ್ರಮಕ್ಕೆ ಇಂದು ಓರಿಯೆಂಟೇಷನ್ ಅಂತ ಕರೆದುಕೊಂಡು ಹೋಗಿದ್ದರು. ಆದರೆ ಅಲ್ಲಿ ನನ್ನ ಸ್ವಂತ ಅಜ್ಜಿಯನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ಜೋರಾಗಿ ಅಳುತ್ತಾ ಆಕೆಯನ್ನು ತಬ್ಬಿಕೊಂಡೆ. ನಂತರ ಆಕೆ ಇಲ್ಲಿ ಬರಲು ನಾನೇ ಕಾರಣ ಅನ್ನುವ ವಿಷಯವನ್ನು ತಿಳಿದು ನಾನು ನಿಂತಿರುವ ನೆಲ ಕುಸಿಯಬಾರದೆ ಅಂತ ಅನಿಸಿತು. ನನ್ನ ಹೆಸರು ಕಾವ್ಯ. ಮದುವೆಯಾದ ಸ್ವಲ್ಪ ದಿನಕ್ಕೆ ಅತ್ತೆ ಮನೆಯಲ್ಲಿ ಅತ್ತೆ ಮಾವಂದಿರ ಕಾಟ ಜಾಸ್ತಿ ಆಯಿತು. ಮಾವ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು, ಮಗಳ ರೀತಿ. ಆದರೆ ಅದನ್ನು ಅತ್ತೆ ಸಹಿಸುತ್ತಿರಲಿಲ್ಲ. ಯಾವಾಗಲೂ ಮಾವನ ಜೊತೆ ಜಗಳ ಮಾಡುತ್ತಿದ್ದಳು. ಕೊನೆಗೆ ಸೊಸೆಯನ್ನು ನೀನು ಇಟ್ಟುಕೊಂಡಿದ್ದೀಯಾ ಅನ್ನುವ ಮಾತನ್ನು ಕೂಡ ಅಂದಳು. ಇದರಿಂದ ಮನನೊಂದ ಮಾವ ನನ್ನ ಜೊತೆ ರಫ್ ಆಗಿ ಇರಲು ಶುರು ಮಾಡಿದರು. ಅತ್ತೆಯ ರೀತಿ ಅವರು ಕೂಡ ನನಗೆ ಕಷ್ಟ ಕೊಡಲು ಪ್ರಾರಂಭ ಮಾಡಿದರು. ಗಂಡ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ. ವಾರಕ್ಕೆ 1 ಬಾರಿ ಬಂದು ಹೋಗುತ್ತಿದ್ದ. ಬಂದಾಗ ಹೇಳುತ್ತಿದ್ದರು ಅತ್ತೆ ಮಾವ ನನ್ನ ಮೇಲೆ ಚಾಡಿಯನ್ನು. ಇದರಿಂದ ಕೋಪಗೊಂಡು ಅವನು ನನ್ನ ಜೊತೆ ಪ್ರೀತಿಯಿಂದ ಇರಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. ದಿನಗಳು ಕಳೆದಂತೆ ಪೇಟೆಗೆ ಅವನು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋದ. ಪೇಟೆಗೆ ಬಂದ ಮೇಲೆ ನನ್ನದು ಒಂದು ಹೊಸ ಬದುಕು. ಗಂಡ ಹೆಂಡತಿ ನೆಮ್ಮದಿಯಾಗಿ ಇರಲು ಆಗುತ್ತಿರಲಿಲ್ಲ. ಹಳ್ಳಿಯಿಂದ ಇಲ್ಲಿಗೆ ಬಂದ ಮೇಲೆ ಅಕ್ಕಪಕ್ಕದಲ್ಲಿ ಇರುವ ಗಂಡ ಹೆಂಡತಿಯರನ್ನು ನೋಡಿ ನನ್ನ ಗಂಡ ಹೆಂಡತಿಯ ಜೊತೆ ಹೇಗೆ ಇರಬೇಕು, ಹೆಂಡತಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನುವುದನ್ನು ಕಲಿತ. ಹಳ್ಳಿಯಲ್ಲಿದ್ದಾಗ ಅವರ ಅಮ್ಮನ ಮಾತುಗಳನ್ನು ಕೇಳಿ ನನಗೆ ಹೊಡೆಯುತ್ತಿದ್ದ. ಇಲ್ಲಿ ಹೊಡೆಯುವುದನ್ನು ಬಿಟ್ಟ. ನನ್ನನ್ನು ಪ್ರೀತಿಸಲು ಶುರು ಮಾಡಿದ. ಅದರ ಫಲವಾಗಿ ವರ್ಷ ತುಂಬುವುದರ ಒಳಗೆ ಮುದ್ದಾದ ಗಂಡು ಮಗುವಾಯಿತು. ಬಾಣಂತನಕ್ಕೂ ಕೂಡ ನನ್ನನ್ನು ಗಂಡ ಅಮ್ಮನ ಮನೆಗೆ ಕಳಿಸಿಲ್ಲ. ಅಮ್ಮ ಅತ್ತೆ ಇಲ್ಲಿಗೆ ಬಂದು ಬಾಣಂತನ ಮಾಡುತ್ತಿದ್ದರು. ಆದರೂ ಕೂಡ ಅವರ ಕಣ್ಣು ತಪ್ಪಿಸಿ 2 ಸಲ ನನ್ನನ್ನು ಪ್ರೆಗ್ನೆಂಟ್ ಮಾಡಿದ್ದ. ಅಮ್ಮನಿಗೆ ಹೇಳಿ ಆಸ್ಪತ್ರೆಗೆ ಹೋಗಿ ಅಬಾರ್ಷನ್ ಮಾಡಿಸಿಕೊಂಡಿದ್ದೆ. ಮಗು ಇನ್ನೂ ಚಿಕ್ಕದು. ಅತ್ತೆಗೆ ಈ ವಿಷಯ ಗೊತ್ತಾದರೆ ದೊಡ್ಡ ರಾದ್ಧಾಂತ ಮಾಡುತ್ತಾರೆ ಅಂತ. ನನ್ನ ಗಂಡ ಒಂದೇ ಒಂದು ಕ್ಷಣವೂ ಕೂಡ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ. ಈ ಮಧ್ಯೆ ನನ್ನ ಅತ್ತೆಯನ್ನು ಕೂಡ ಜಗಳ ಮಾಡಿ ಊರಿಗೆ ಕಳಿಸಿಬಿಟ್ಟ. ಯಾವುದಾದರೂ ಕೂಡ ಅತಿ ಆಗಬಾರದು ಅಂತ ಅನಿಸುತ್ತದೆ ಅಲ್ಲವೇ? ಮಗುವಿಗೆ 8 ತಿಂಗಳು, ಮುಂದಿನ ತಿಂಗಳು ಕೂದಲು ಕೊಡಬೇಕು ಅಂತ ಮಾತನಾಡಿಕೊಳ್ಳುತ್ತಿದ್ದೆವು. ಅಂದು ಸಾಯಂಕಾಲ ಪಾಪುಗೆ ಹಾಲು ಇರಲಿಲ್ಲ. ಪ್ಯಾಕೆಟ್ ಹಾಲು ತಂದು ಕೊಡುತ್ತೇನೆ ಅಂತ ಹೊರಗೆ ಹೋದವನು ಪುನಃ ಬಂದೇ ಇಲ್ಲ. ಆಕ್ಸಿಡೆಂಟಲ್ಲೇ ಸ್ಥಳದಲ್ಲಿ ಸತ್ತು ಹೋದರು. ವಿಷಯ ತಿಳಿದು ಮಗುವನ್ನು ಪಕ್ಕದ ಮನೆಯ ಆಂಟಿಯ ಕೈಯಲ್ಲಿ ಕೊಟ್ಟು ನಾವು ಆಸ್ಪತ್ರೆಗೆ ಹೋದೆವು. ನನ್ನ ಗೋಳು ಹೇಳತೀರದು. 2-3 ವರ್ಷ ಇದೇ ರೀತಿ ಅಳುತ್ತಿದ್ದೆ. ನನ್ನ ತಂದೆ ತಾಯಿಗೂ ಕೂಡ ವಯಸ್ಸಾಯಿತು. ನನ್ನ ಅವಶ್ಯಕತೆಗಳನ್ನು ಪೂರೈಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿ ನಾನು ಏನು ಸರಿಯಾಗಿ ಓದಿಲ್ಲದೇ ಇದ್ದಿದ್ದರಿಂದ ಅಕ್ಕಪಕ್ಕದ ಮನೆಗಳಲ್ಲಿ ಮನೆ ಕೆಲಸಕ್ಕೆ ಸೇರಿಕೊಂಡೆ. ತಿಂಗಳಿಗೆ 10,000 ಸಂಪಾದನೆ ಬರುತ್ತದೆ. ನನ್ನ ಮುದ್ದು ಮಗುವಿನ ಹೊಟ್ಟೆ ತುಂಬುತ್ತದೆ. ಆದರೆ ಅಪ್ಪ ಅಮ್ಮನ ಆಸ್ಪತ್ರೆಯ ಖರ್ಚನ್ನು ನೋಡಿಕೊಳ್ಳಬೇಕು. ಅದಕ್ಕೆ ಇನ್ನೊಂದೆರಡು ಮನೆ ಕೆಲಸಕ್ಕೆ ಹೋಗಲು ಶುರು ಮಾಡಿದೆ. ಅಪ್ಪ ಅಮ್ಮನನ್ನು ಇಲ್ಲೇ ಇಟ್ಟುಕೊಂಡೆ. ಅವರು ಮಗುವನ್ನು ನೋಡಿಕೊಳ್ಳುತ್ತಿದ್ದರು. ಜೀವನ ಬಹಳ ಬೇಗ ಸಾಗುತ್ತಿದೆ ಅಂತ ಅನಿಸುತ್ತಿದೆ. ಆಗಲೇ ನನ್ನ ಮಗ ದೊಡ್ಡವನಾಗಿ ಕೆಲಸಕ್ಕೆ ಹೋಗಬೇಡ ಅಮ್ಮ, ನಾನೇ ಸಾಕುತ್ತೇನೆ ಅಂತ ಹೇಳುತ್ತಿದ್ದಾನೆ. ಈಗ ಅವನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಒಳ್ಳೆಯ ಕೆಲಸಕ್ಕೆ ಸೇರಿಕೊಂಡು ಸಂಬಳ ಬರುತ್ತದೆ. ನೀನು ಮನೆಯಲ್ಲೇ ಕುಳಿತುಕೊಂಡು ತಿನ್ನು. ತುಂಬ ವರ್ಷಗಳ ಕಾಲ ನನಗಾಗಿ ಕಷ್ಟಪಟ್ಟಿದ್ದೀಯಾ ಅಂತ ನನಗೆ ಹೇಳುತ್ತಾನೆ. ಅಜ್ಜಿ ತಾತರನ್ನು ಕೂಡ ನಾನೇ ಸಾಕುತ್ತೇನೆ, ಯಾವುದೇ ಚಿಂತೆ ಮಾಡಬೇಡ ಅಂತ ಹೇಳಿದ. ಅವನ ಕಾಳಜಿಗೆ ನಾನು ಸಂಪೂರ್ಣವಾಗಿ ಸೋತೆ. ಮೊಮ್ಮಗ ಸಂಪಾದನೆ ಮಾಡಬೇಕಾದಾಗ ಹೊಟ್ಟೆ ತುಂಬ ತಿನ್ನಬೇಕು ಅಪ್ಪ ಅಮ್ಮ. ಆದರೆ ಅವರು ಕೂಡ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದರು. ಒಬ್ಬರಾದ ಮೇಲೆ ಒಬ್ಬರು. 6 ತಿಂಗಳಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ಸತ್ತು ಹೋದರು. ಈಗ ನನ್ನ ಮಗನ ಸಂಪೂರ್ಣ ಪ್ರಪಂಚ ನಾನೇ. ಅವನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯ ಅಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ನನಗೆ ಅವನೆಂದರೆ ತುಂಬ ಪ್ರೀತಿ. ಅವನಿಗೂ ಕೂಡ. ನಮ್ಮಿಬ್ಬರದು ಪುಟ್ಟ ಪ್ರಪಂಚ. ಅವನಿಗೆ ಅಡಿಗೆ ಮಾಡುವುದು ಅವನ ಆಫೀಸ್ನ ಎಲ್ಲ ಸ್ಟಾಫ್ಗಳಿಗೂ ಕಳಿಸುತ್ತಿದ್ದೆ. ಒಮ್ಮೊಮ್ಮೆ ಪ್ರತಿಯೊಬ್ಬರು ಕೂಡ ಇಷ್ಟಪಡುತ್ತಿದ್ದರು. ಇನ್ನೇನು ಮದುವೆ ಮಾಡಬೇಕು ಅನ್ನುವ ಆಲೋಚನೆ ಬಂತು ಮನಸ್ಸಿನಲ್ಲಿ. ಸ್ವಲ್ಪ ಭಯ ಕೂಡ ಶುರುವಾಯಿತು. ಬರುವವಳು ಹೇಗಿರುತ್ತಾಳೆ ಅಂತ. ಈ ಸಂದರ್ಭದಲ್ಲಿ ನಾನು ಮನೆ ಕೆಲಸ ಮಾಡುತ್ತಿದ್ದೇನೆ. ಮೊದಲು ಆ ಮನೆಯ ಯಜಮಾನತಿ ಬಂದು, ನನ್ನ ಮಗಳು ತುಂಬ ವರ್ಷಗಳಿಂದ ನಿನ್ನ ಮಗನನ್ನು ಪ್ರೀತಿ ಮಾಡುತ್ತಾ ಇದ್ದಾಳಂತೆ.
ದಯವಿಟ್ಟು ನನ್ನ ಮಗಳಿಗೆ ನಿನ್ನ ಮಗನನ್ನು ಕೊಡು, ನಾವು ಸಾಕಿಕೊಳ್ಳುತ್ತೇವೆ ಅಂತ ಹೇಳಿದರು. ನಾನು, ಅಮ್ಮ ಅವರೇ, ನೀವು ಹೇಳುವುದು ಸರಿ, ಅವನು ಬರಲಿ, ಅವನ ಜೊತೆ ಮಾತನಾಡುತ್ತೇನೆ, ಅವನು ಒಪ್ಪಿದರೆ ನನ್ನ ಅಭ್ಯಂತರವಿಲ್ಲ ಅಂತ ಹೇಳಿದೆ. ಮಗನ ಜೊತೆ ಮಾತನಾಡಿದಾಗ ಮೊದಲು ಅವನು ಒಪ್ಪಿಲ್ಲ. ಅಮ್ಮ ಶ್ರೀಮಂತರು, ಅಂಥವರನ್ನು ಮದುವೆ ಆದರೆ ಅವರು ಹೇಳಿದ ಹಾಗೆ ಕೇಳಬೇಕು. ಈಗ ಇರುವಂತಹ ಖುಷಿ ಇರುವುದಿಲ್ಲ. ಆದರೆ ಅವನ ಮಾತನ್ನು ನಾನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಲು ಇಚ್ಛಿಸದೆ ಮದುವೆಯನ್ನು ಮಾಡಲು ತಯಾರು ಮಾಡಿದೆ. ಏಕೆಂದರೆ ನನ್ನ ಮಗನಿಗೆ ಯಾರೂ ಇಲ್ಲ. ನಾನು ಇರುವವರೆಗೂ ಮಾತ್ರ ನನ್ನ ಜೊತೆ ಸಂಬಂಧ. ಅಕಸ್ಮಾತ್ ನಾನು ಸತ್ತು ಹೋದರೆ, ಹೇಗಿದ್ದರೂ ವಯಸ್ಸಾಗಿದೆ, ಅವನ ಗತಿ ಏನು? ಅವರಾದರೆ ಶ್ರೀಮಂತರು, ತುಂಬ ಸಂಬಂಧಗಳಿವೆ. ಒಬ್ಬರಲ್ಲವಾದರೆ ಒಬ್ಬರು ನನ್ನ ಮಗನಿಗೆ ಕಷ್ಟದಲ್ಲಿ ಸಹಾಯ ಮಾಡುತ್ತಾರೆ. 3 ತಲೆಮಾರು ಕುಳಿತುಕೊಂಡು ತಿನ್ನುವಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾರೆ. ನನ್ನ ಬಳಿ ಏನಿದೆ ಅನ್ನುವುದು ನನ್ನ ಆಲೋಚನೆ ಆಗಿತ್ತು. ಆದರೂ ಕೂಡ ಮನಸ್ಸಿನಲ್ಲಿ ಸ್ವಲ್ಪ ಭಯ. ಮಗ ಹೇಳಿದ ರೀತಿ ಅದು ಇದ್ದರೂ ಕೂಡ ಇಬ್ಬರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದರು. ನನಗೂ ಕೂಡ ರೇಷ್ಮೆ ಸೀರೆ, ಮೈತುಂಬ ಒಡವೆಗಳನ್ನು ಹಾಕಿಸಿದರು. ಇವೆಲ್ಲ ನನಗೆ ವಿಚಿತ್ರ ಅಂತ ಅನಿಸುತ್ತಿತ್ತು. ನನ್ನ ಮಗ ಮದುವೆಯ ಮಂಟಪದಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದ. ಎಷ್ಟೋ ಜನ್ಮದ ಅದೃಷ್ಟದ ಫಲ, ಎಷ್ಟು ಒಳ್ಳೆಯ ಮಗನನ್ನು ಪಡೆದಿದ್ದು ಅಂತ ಅಂದುಕೊಂಡೆ. ನನ್ನ ನೆಂಟರು ಹೇಳುತ್ತಾ ಇದ್ದಿದ್ದು ಅದೊಂದೇ ಮಾತು, ಆಗಿನಿಂದ ಕಷ್ಟಪಟ್ಟೆ, ದೇವರು ಅದಕ್ಕೆ ಈಗ ನಿನಗೆ ಒಳ್ಳೆಯದು ಮಾಡುತ್ತಿದ್ದಾನೆ, ನಿನ್ನಂತಹ ಅದೃಷ್ಟವಂತಳು ಮತ್ತೊಬ್ಬಳು ಇಲ್ಲ ಅಂತ ಹೊಗಳುತ್ತಿದ್ದರು. ಮದುವೆ ತುಂಬ ವಿಜೃಂಭಣೆಯಿಂದ ನಡೆಯಿತು. ಮಗ ಸೊಸೆ ತುಂಬ ಅನ್ಯೋನ್ಯವಾಗಿ ಇದ್ದರು. ನಾನು ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡಿಕೊಂಡು ಆ ಮನೆಯಲ್ಲಿ ಇದ್ದೆ. ದಿನಗಳು ಕಳೆದಂತೆ ನನಗೆ ಆ ಮನೆಯಲ್ಲಿ ನನ್ನ ಸ್ಥಾನ ತಿಳಿಯಿತು. ಅಲ್ಲಿ ನಿಜವಾಗಲೂ ನಾನು ಕೆಲಸದವಳು ಆದೆ. ಮಗ ಸೊಸೆ ಚೆನ್ನಾಗಿ ಇದ್ದರು. ಆದರೆ ಸೊಸೆ ನನ್ನ ಜೊತೆ ಅಷ್ಟಕ್ಕಷ್ಟೇ. ಸೊಸೆ ಮಗ ಇದ್ದಾಗ ಒಂದು ರೀತಿ, ಇಲ್ಲದೇ ಇದ್ದಾಗ ಒಂದು ರೀತಿ ನನ್ನ ಜೊತೆ ಮಾತನಾಡುತ್ತಿದ್ದಳು. ಬೀಗರು ಅಷ್ಟೇ, ಬೇಕಾಬಿಟ್ಟಿ ಮನೆ ಬಿಟ್ಟು ಹೊರಟು ಹೋಗೋಣ ಅಂತ ಅಂದುಕೊಂಡೆ. ಆಗ ಬೀಗರು ಮೊಮ್ಮಗುವನ್ನು ಸಾಕಿ ಕೊಡುವುದಿಲ್ಲವೇ ಅಂತ ತಡೆದರು. ನನ್ನ ಸೊಸೆಗೆ ಅವಳಿ ಜವಳಿ ಮಕ್ಕಳಾದರು. ಒಂದು ಗಂಡು ಮಗು, ಒಂದು ಹೆಣ್ಣು ಮಗು. ಆ ಮಕ್ಕಳನ್ನು ಚೆನ್ನಾಗಿ ಸಾಕಿದೆ. ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅಂತ ಆಸೆ ಇಟ್ಟಿದ್ದೆ. ಆದರೆ ನಾನು ಅವರಿಗೆ ಕಾಲ್ಕಸವಾಗಿದ್ದೆ. ಮೊಮ್ಮಕ್ಕಳು ಮಾತ್ರ ನನ್ನನ್ನು ಪ್ರೀತಿಯಿಂದ ಅಜ್ಜಿ ಅಂತ ಕರೆಯುತ್ತಿದ್ದರು. ನನ್ನ ಮಗ ಇಲ್ಲದೇ ಇದ್ದಾಗ ನನ್ನ ಸೊಸೆ ಅಜ್ಜಿ ಅಂತ ಕರೆಯಬೇಡಿರಿ ಅಂತ ಬೈಯುತ್ತಿದ್ದಳು. ಮೊಮ್ಮಗಳಂತೂ ತುಂಬ ಒಳ್ಳೆಯವಳು, ನಾನೆಂದರೆ ಪ್ರಾಣ. ಸೊಸೆ ನನ್ನನ್ನು ತಾತ್ಸಾರ ಮಾಡುತ್ತಾಳೆ ಅನ್ನುವ ಮಾತನ್ನು ನಾನು ಮರೆತು ಮಕ್ಕಳಿಗಾಗಿ ಬದುಕುತ್ತಿದ್ದೆ. ದೊಡ್ಡವರಾಗುತ್ತಿದ್ದಾರೆ, ಅವರ ಕೆಲಸವನ್ನು ಅವರೇ ಮಾಡಿಕೊಳ್ಳುವ ರೀತಿ ಆಗಿದ್ದರು. ಮನೆಗೆ 24 ಗಂಟೆ ಕೆಲಸ ಮಾಡುವ ಕೆಲಸದವಳು ಕೂಡ ಸಿಕ್ಕಿದಳು. ಅವಳು ಮನೆಯ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಹೋಗುತ್ತಿದ್ದಾಳೆ. ಈಗ ನನ್ನ ಸೊಸೆಗೆ ನಾನು ಬೇಡವಾದೆ. ಕಾಯಿಲೆಗಳು ನನ್ನನ್ನು ಆವರಿಸಿವೆ. ನನ್ನ ಸೊಸೆಗೆ ಇಷ್ಟವಿಲ್ಲ ನನ್ನ ಆರೈಕೆ ಮಾಡಲು, ನನಗಾಗಿ ಖರ್ಚು ಮಾಡಲು ದುಡ್ಡನ್ನು. ಪ್ರತಿದಿನ ಮನೆಯಲ್ಲಿ ಜಗಳ. ಮೊಮ್ಮಕ್ಕಳು ಯಾವಾಗಲೂ ನನ್ನ ಪರವಾಗಿ ಇರುತ್ತಿದ್ದರು. ಇತ್ತೀಚೆಗೆ ನನ್ನ ಮಗನ ಜೊತೆ ಕೂಡ ಜಗಳ ಮಾಡುತ್ತಿದ್ದಾಳೆ. ನನ್ನ ಮಗ ಆಣೆ ಹಾಕಿಸಿಕೊಂಡಿದ್ದ, ಎಷ್ಟು ಜಗಳವಾದರೂ ಕೂಡ ಈ ಮನೆಯನ್ನು ನೀನು ಬಿಟ್ಟು ಹೋಗಬಾರದು. ನೀನು ಇಲ್ಲವಾದರೆ ನಾನು ಕೂಡ ಬಂದು ಬಿಡುತ್ತೇನೆ. ಈ ಹೆಂಡತಿ ಮಕ್ಕಳು ಸಂಸಾರ ಏನೂ ಬೇಡ. ನೀನು ನನ್ನ ಸರ್ವಸ್ವ. ಅಪ್ಪ ಹೋದ ಮೇಲೆ ಅಜ್ಜಿ ತಾತ ನಿನ್ನ ಕೈಬಿಟ್ಟ ಮೇಲೆ ನನ್ನನ್ನು ಸಾಕಿದ್ದೀಯ. ಸ್ವಲ್ಪ ಕೂಡ ನನಗೆ ಕಷ್ಟವೇ ಇಲ್ಲದ ರೀತಿ. ಮಗನ ಈ ಮಾತುಗಳನ್ನು ಕೇಳಿ ನನ್ನ ಕಣ್ತುಂಬಿ ಬಂತು. ಇಷ್ಟು ಮಾತನ್ನು ಹೇಳಿದ್ದೆ ಸಾಕು ಕಂದ, ನೀನು ನೆಮ್ಮದಿಯಾಗಿ ಇರು. ನಾನು ಹಳ್ಳಿಗೆ ಹೋಗುತ್ತೇನೆ, ನನ್ನ ಅಣ್ಣನ ಜೊತೆ ಇರುತ್ತೇನೆ. ಆದರೆ ಮಗ ಒಪ್ಪುತ್ತಿರಲಿಲ್ಲ. ಮೊಮ್ಮಗಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಬಾಂಬೆಗೆ ಕೆಲಸದ ಮೇಲೆ ಮಗ ಹೋಗಿದ್ದ. ನನ್ನ ಮೊಮ್ಮಗಳ ಆರೋಗ್ಯ ಹಾಳಾಯಿತು. ತುಂಬ ಡಾಕ್ಟರ್ ಹತ್ತಿರ ತೋರಿಸಿದರೂ ಕೂಡ ಸರಿ ಹೋಗಿಲ್ಲ. ಕೊನೆಗೆ ನನ್ನ ಸೊಸೆಯ ಗೆಳತಿ ಒಬ್ಬರು ಮಾಂತ್ರಿಕರನ್ನು ಮನೆಗೆ ಕರೆದುಕೊಂಡು ಬಂದಳು. ಆ ಮನುಷ್ಯ ಹೇಳಿದ, ನಿನ್ನ ಅತ್ತೆ ಈ ಮನೆ ಬಿಟ್ಟು ಹೋದರೆ ನಿನ್ನ ಮಗಳು ಆರೋಗ್ಯದಿಂದ ಇರುತ್ತಾಳೆ. ಅಷ್ಟೇ ಅಲ್ಲ, ನಿನ್ನ ಗಂಡನಿಗೂ ಕೂಡ ಕೆಲಸದಲ್ಲಿ ಏಳಿಗೆ ಆಗುತ್ತದೆ. ನಿಮ್ಮ ಮನೆ ತುಂಬಿದ ಕೊಡದಂತೆ ಇರುತ್ತದೆ. ಮೊದಲು ಈ ಮುದುಕಿಯನ್ನು ಮನೆಯಿಂದ ಹೊರಗೆ ಹಾಕು ಅಂತ ಹೇಳಿದ. ಇವಳು ಇಲ್ಲೇ ಇದ್ದರೆ ನಿನ್ನ ಮಗಳು ಪ್ರಾಣದಿಂದ ಉಳಿಯುವುದಿಲ್ಲ ಅಂತ ಕೂಡ ಹೇಳಿದ.
ಈ ಮಾತನ್ನು ಕೇಳಿಸಿಕೊಂಡ ನಂತರ ನಾನು ಮರುಮಾತನಾಡದೆ ನನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ನನ್ನ ಊರಿಗೆ ಹೋದೆ. ಆದರೆ ಅಲ್ಲಿಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆ ಊರಿನಲ್ಲಿ ಇದ್ದ ನನ್ನ ಬಾಲ್ಯದ ಗೆಳತಿ ನನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಿದಳು. ಇಲ್ಲಿಯವರೆಗೂ ನಾನು ತುಂಬ ಕಷ್ಟಪಟ್ಟೆ. ಆದರೆ ಬದುಕು ಇಷ್ಟೊಂದು ಕಷ್ಟವಾಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಕೊನೆ ಪಕ್ಷ ಮಗ, ಸೊಸೆ, ಮೊಮ್ಮಕ್ಕಳು ನೆಮ್ಮದಿಯಾಗಿ ಇದ್ದರೆ ಸಾಕು. ನಾನೇನೋ ಬಿದ್ದೋಗುವ ಮರ ಅಂತ ದಿನಗಳನ್ನು ತಳ್ಳುತ್ತಿದ್ದೆ. ಆದರೆ ಇಂದು ನನ್ನ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ ಅಂತ ನನಗೆ ತಿಳಿದಿರಲಿಲ್ಲ. ಆಶ್ರಮಕ್ಕೆ ಸೇರಿ ತುಂಬ ವರ್ಷಗಳು ಆಗಿದೆ. ಇಂದು ಕಾಲೇಜಿನ ಮಕ್ಕಳು ಆಶ್ರಮದ ಓರಿಯೆಂಟೇಷನ್ಗಾಗಿ ಬಂದರು. ಅದರಲ್ಲಿ ಒಬ್ಬಳು ಮುದ್ದಾದ ಹುಡುಗಿ ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ಅವಳ ಮುಖವನ್ನು ನೋಡಿ ನನಗೆ ಅರ್ಥವಾಗಲಿಲ್ಲ. ಆದರೆ ಅವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಾಗ ಆ ಅಪ್ಪುಗೆಯ ಅನುಭವ ನನಗೆ ಈ ಮೊದಲೇ ಆಗಿದೆ ಅಂತ ಅನಿಸಿತು. ಅವಳ ಕಣ್ಣುಗಳಲ್ಲಿ ಕಣ್ಣು ಇಟ್ಟು ನೋಡಿದಾಗ ತಿಳಿಯಿತು ಅವಳು ನನ್ನ ಮೊಮ್ಮಗಳು ಅಂತ. ಅಜ್ಜಿ, ಇಲ್ಲಿ ಏಕೆ ಇದ್ದೀಯಾ? ನೀನಿಲ್ಲದೆ ನಮ್ಮ ಮನೆ ಪ್ರಾಣವಿಲ್ಲದ ದೇಹದ ರೀತಿ ಇದೆ ಅಂತ ಜೋರಾಗಿ ಅಳಲು ಶುರು ಮಾಡಿದಳು. ಬಲವಂತ ಮಾಡಿ ನನ್ನನ್ನು ಮನೆಗೆ ಕರೆದುಕೊಂಡು ಹೋದಳು. ನಾನು ಬರುವುದಿಲ್ಲ ಅಂತ ಹೇಳಿದರೂ ಕೂಡ ಅವಳು ಬಿಟ್ಟಿಲ್ಲ. ಅಲ್ಲಿ ಹೋದಾಗ ನನಗೆ ಒಂದು ಶಾಕ್ ಆದಿತ್ತು. ನನ್ನ ಸೊಸೆ ಬೆಡ್ ರಿಡನ್ ಆಗಿದ್ದಾಳೆ. ಕೆಲಸದವಳು ಅವಳನ್ನು ಚೆನ್ನಾಗಿ ಬೈದು ಸೇವೆ ಮಾಡುತ್ತಿದ್ದಾಳೆ. ಅವಳು ನನ್ನ ಮಗಳ ರೀತಿ. ಇನ್ನು ನಾನು ಗಟ್ಟಿಮುಟ್ಟು ಆಗಿದ್ದೇನೆ. ಅವಳ ಸೇವೆ ಮಾಡುತ್ತೇನೆ. ನೀನು ಬೈಯುವ ಅವಶ್ಯಕತೆ ಇಲ್ಲ ಅಂತ ಕೆಲಸದವಳನ್ನು ಬೈದು ಮನೆಯಿಂದ ಓಡಿಸಿದೆ. ಆಗ ನನ್ನ ಸೊಸೆ ಕಣ್ಣೀರು ಹಾಕುತ್ತಿದ್ದಳು. ನಾನು ನಿಮಗೆ ನೋವು ಮಾಡಿದೆ, ಆದರೆ ನೀವು ನನ್ನನ್ನು ಕಾಪಾಡಿದಿರಿ. ನನ್ನನ್ನು ಕ್ಷಮಿಸಿ ಅತ್ತೆ. ನೀವು ಮನೆಯಿಂದ ಹೊರಟು ಹೋಗಲಿ ಅಂತ ನನ್ನ ಗೆಳತಿ ಮಾಡಿದ ಪ್ಲ್ಯಾನ್ ಅದು. ಆ ಮನುಷ್ಯ ಅವಳ ಮನೆಯ ಕೆಲಸದವನು. ಅವನಿಗೆ ಮಾಂತ್ರಿಕನ ವೇಷ ಹಾಕಿಸಿ ನೀವು ಮನೆ ಬಿಟ್ಟು ಹೊರಟು ಹೋದರೆ ನಿಮ್ಮ ಮಗಳು ಆರೋಗ್ಯವಾಗಿ ಇರುತ್ತಾಳೆ, ಮನೆಗೆ ಹೇಳಿಗೆ ಆಗುತ್ತದೆ ಅಂತ ಸುಳ್ಳು ಹೇಳಿಸಿದೆ. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ. ಆ ದೇವರಂತೂ ನಾನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ ಜೋರಾಗಿ ಮುಖ ಮುಚ್ಚಿಕೊಂಡು ನನ್ನ ಸೊಸೆ ಅಳುತ್ತಿದ್ದಳು. ಮನೆಯಲ್ಲಿ ನನ್ನ ಮಗ, ಮೊಮ್ಮಕ್ಕಳು ಎಲ್ಲರೂ ಕೂಡ ನನ್ನ ಸೊಸೆಯ ಮೇಲೆ ಬೇಸರ ಮಾಡಿಕೊಂಡರು. ನನಗೆ ಎಲ್ಲ ಅಂದೆ ತಿಳಿಯಿತು ಮಗಳೇ. ಆದರೆ ನೀನು ಸುಖವಾಗಿದ್ದರೆ ನಾನು ಸುಖವಾಗಿರುವುದು. ನಾನು ಮನೆ ಬಿಟ್ಟು ಹೋಗುವುದರಿಂದ ನಿನಗೆ ನೆಮ್ಮದಿ ಸಿಗುತ್ತದೆ ಅನ್ನೋದಾದರೆ ಮನೆ ಬಿಟ್ಟು ಏಕೆ ಹೋಗಬಾರದು ಅಂತ ಹೋದೆ. ಅಳೆಯುವುದನ್ನು ಮರೆತು ಬಿಡು. ನಿನ್ನನ್ನು ಮೊದಲಿನಂತೆ ಓಡಾಡುವ ರೀತಿ ಮಾಡುವ ಜವಾಬ್ದಾರಿ ನನ್ನದು ಅಂತ ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ಕೂಡ ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡಳು. ಇನ್ನೆಂದೂ ಕೂಡ ನನ್ನನ್ನು ಬಿಟ್ಟು ಹೋಗಬೇಡಿ ಅನ್ನುವ ರೀತಿ ಇತ್ತು. ನನ್ನ ಮೊಮ್ಮಕ್ಕಳು, ನನ್ನ ಮಗ ಎಲ್ಲರೂ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ಈಗ ಅನಿಸುತ್ತಿದೆ ಈ ಬಾಂಧವ್ಯ ಎಂದೂ ಕೂಡ ಮರೆಯುವುದಿಲ್ಲ ಅಂತ. ಶಾಶ್ವತವಾಗಿ ಇದೇ ರೀತಿ ಇರುತ್ತದೆ. ಇಷ್ಟು ದಿನ ನಾನು ಪಟ್ಟ ಕಷ್ಟಕ್ಕೆ ಇಂದು ಬೆಲೆ ಬಂತು. ಈ ಮನೆಯಲ್ಲಿ ನನಗೂ ಕೂಡ ಬೆಲೆ ಬಂತು ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.